ಸೊ ಫಸ್ಟ್ ಜಾವಾ ಡಿಸೈನ್ ಮಾಡಿದಾಗ ಒಂದು ಸ್ಮಾರ್ಟ್ ಡಿವೈಸಸ್ಗೆ ಅಂತ ಮಾಡ್ತಾರೆ. ಸೊ ಆನಂತರ ಅದು ಇವತ್ತು ಯಾವ ರೀತಿ ಎಸ್ಟಾಬ್ಲಿಷ್ ಆಗಿದೆ ಅಂದರೆ, ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಕ್ಸಸ್ಫುಲ್ ಆಗಿರೋಂಥ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತಗೊಂಡ್ರೆ ಇಟ್ ಕ್ಯಾರೀಸ್ ದ ಸೇಮ್ ಸಿಂಟ್ಯಾಕ್ಸ್ ವಿಚ್ ಇಸ್ ಡಿರೈವ್ಡ್ ಫ್ರಮ್ ಜಾವಾ ಅನ್ನೋ ರೀತಿಯಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಜಾವಾದಲ್ಲಿ ಆ್ಯಕ್ಚುಯಲ್ ಆಗಿ ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ನ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗ್ತದೆ. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಏನು ಅನ್ನೋದಾದರೆ, ಅದು ನೀವು ನೋಡಿದ್ರೆ ಸಿ ಪ್ಲಸ್ ಪ್ಲಸ್ಸಲ್ಲಿ ನೀವು ಓದಿರ್ಬೋದು, ಪಾಲಿಮಾರ್ಫಿಸಮು, ಇನ್ಹೆರಿಟೆನ್ಸು, ಡೈನಾಮಿಕ್ ಬೈಂಡಿಂಗು, ಈ ರೀತಿ ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಫೀಚರ್ಸ್ನ ನಾವು ಲಿಸ್ಟ್ ಮಾಡಿದ್ವಿ. ಅದನ್ನು ನೋಡೋಣ ಮತ್ತೆ. ಸೊ ಈ ರೀತಿಯಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಫೀಚರ್ಸ್ ಅಥವಾ ಕಂಪ್ಲೀಟ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್, ಪ್ಯೂರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ನಾವು ಎಸ್ಟಾಬ್ಲಿಷ್ ಕರೆಯೋದಾದರೆ ಅದು ಜಾವಾನ ಪ್ಯೂರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ನಾವು ಕರಿತೀವಿ. ಸೊ ಯಾಕಂದರೆ ಸಿ ಪ್ಲಸ್ ಪ್ಲಸ್ಸಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ನಾವು ರೆಪ್ರೆಸೆಂಟ್ ಮಾಡಿದ್ರೂ ಕೂಡ ಅಲ್ಲೇನಾಗುತ್ತೆ, ಅದು ನೀವು ಸಿ ಥರ ಮೇನ್ ಫಂಕ್ಷನ್ಸ್ ಯೂಸ್ ಮಾಡಿ ಡೈರೆಕ್ಟಾಗಿ ಕೋಡ್ ಮಾಡ್ಬೋದು, ಜೊತೆಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಕೂಡ ಇನ್ವಾಲ್ವ್ ಮಾಡ್ಕೋಬೋದು. ಈ ರೀತಿ ಇರ್ತದೆ. ಆದ್ದರಿಂದ ಅದನ್ನು ಕಂಪ್ಲೀಟ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಅನ್ಲಿಕ್ಕಾಗಲಿಲ್ಲ. ಸೊ ಇದು 1955 ಜಾವಾಗ ಫಸ್ಟ್ ಮಾಡಿದ್ರು. ಓಕ್ ಅಂತ ಒಂದು ಟೆಕ್ನಾಲಜಿ ಆರ್ಗನೈಸೇಷನ್ ಇದನ್ನು ಡೆವಲಪ್ ಮಾಡುತ್ತೆ. ಸೊ ಈಗ ಹೆಂಗಾಗಿದೆ ಅಂದರೆ ಒಂದು 26 ವರ್ಷ ಜಾವಾ ಡೆವಲಪ್ಮೆಂಟ್ ಆಗಿ, ಡೆವಲಪ್ ಮಾಡಿದವ್ರು ಯಾರು, ಶುರು ಮಾಡಿದ್ದು ಯಾರೋ, ಬೇರೆ ಅವರು ಕಂಪ್ನಿಗಳು ಜಾವಾನ ಬೈ ಮಾಡಿದ್ದಾರೆ. ಸೊ ಫಸ್ಟು ಓಕ್ ಅಂತ ಕಂಪ್ನಿ ಮಾಡಿದ್ರು ಅಂತ ಹೇಳ್ತೀವಿ. ಆಮೇಲೆ ಸನ್ ಮೈಕ್ರೋ ಸಿಸ್ಟಮ್ಸ್ ಅಂತ ಒಂದು ಕಂಪ್ನಿ ಇತ್ತು, ಅದನ್ನು ಜಾವಾ ಓವರ್ಟೇಕ್ ಮಾಡುತ್ತೆ. ಅದಕ್ಕೂ ಮುಂಚೆ ನೆಟ್ಸ್ಕೇಪ್ ಅಂತ ಒಂದು ಕಂಪ್ನಿ ಓವರ್ಟೇಕ್ ಮಾಡಿರುತ್ತೆ. ಇವತ್ತು ಜಾವಾ ನೋಡೋದಾದರೆ ಯಾವ ಕಂಪ್ನಿಯಲ್ಲಿದೆ? ಟುಡೇ ಒರಾಕಲ್ ಓನ್ಸ್ ದ ಜಾವಾ ಪ್ರೋಗ್ರಾಮಿಂಗ್ ಎನ್ವಿರಾನ್ಮೆಂಟ್. ಜಾವಾ ಪ್ರೋಗ್ರಾಮಿಂಗ್ನ ಒರಾಕಲ್ ಅವರು ಇವತ್ತು ಓನ್ ಮಾಡ್ತಾರೆ. ಸೊ ಸಿ ಪ್ಲಸ್ ಪ್ಲಸ್ ಆ್ಯಂಡ್ ಜಾವಾಗೆ ಯಾವ ರೀತಿ ಕಂಪೈಲೇಷನ್ ಪ್ರೋಸೆಸ್ ಡಿಫ್ರೆನ್ಸ್ ಆಗುತ್ತೆ ಅನ್ನೋದನ್ನು ನಾವು ಒಂದು ಸ್ಕ್ರೀನಲ್ಲಿ ಕಾಣ್ತಿರೋ ಇಮೇಜಲ್ಲಿ ನೋಡ್ಕೋಬೋದು. ಸಿ ಪ್ರೋಸೆಸ್ ಅಥವಾ ಸಿ ಪ್ರೋಗ್ರಾಮ್ ಅಥವಾ ಸಿ ಪ್ಲಸ್ ಪ್ಲಸ್ ಮಾಡಿದಾಗ ವಿ ಹ್ಯಾವ್ ಟಾಕ್ಡ್ ಅಬೌಟ್ ಕಂಪೈಲರ್ಸ್ ಅಂತ ಒಂದು ರೆಪ್ರೆಸೆಂಟ್ ಮಾಡಿದ್ವಿ. ಸಿನಲ್ಲಿ ಕಂಪೈಲರ್ಸ್ ಇರ್ತಾಯಿತ್ತು, ಒಂದು ಪ್ರೋಗ್ರಾಮ್ನ ಏನಾಗಿ ಮಿಷಿನ್ ಕೋಡಾಗಿ ಕನ್ವರ್ಟ್ ಮಾಡ್ತಾಯಿತ್ತು. ಅದನ್ನು ನಾವು EXE ರೀತಿಯಲ್ಲಿ ರನ್ ಮಾಡ್ತಾಯಿದ್ವಿ. ಜಾವಲ್ಲಿ ಏನಾಗುತ್ತೆ, ಇಲ್ಲಿ ಇಂಟರ್ಪ್ರಿಟರ್ಸ್ ಅಂತ ಕಾನ್ಸೆಪ್ಟ್ ಬರುತ್ತೆ, ಬೈಟ್ ಕೋಡ್ಸ್ ಅಂತ ಕನ್ವರ್ಟ್ ಆಗ್ತದೆ. ಇದನ್ನು ಜಾವಾ ವರ್ಚುವಲ್ ಮಿಷಿನಲ್ಲಿ ನಾವು ರನ್ ಮಾಡ್ಬೋದು. ಸೊ ದಿಸ್ ಈಸ್ ಎನಿ ಕಂಪೈಲರ್, ಇಂಟರ್ಪ್ರಿಟರ್ ಆ್ಯಂಡ್ ಬೈಟ್ ಕೋಡ್ಸ್ ಆರ್ ನ್ಯೂ ಟರ್ಮ್ಸ್. ಇಂಟರ್ಪ್ರಿಟರ್ ಮತ್ತು ನ್ಯೂ ಟರ್ಮ್ ಏನಾಗುತ್ತೆ, ಬೈಟ್ ಕೋಡ್ ಅನ್ನೋದೇನಾಗುತ್ತೆ ನ್ಯೂ ಟರ್ಮ್ ಆಗುತ್ತೆ. ಸೊ ನಾವು ಇದನ್ನು ಸಿ ಅಥವಾ ಸಿ ಪ್ಲಸ್ ಪ್ಲಸ್ಸಲ್ಲಿ ಎಲ್ಲೂ ಯೂಸ್ ಮಾಡಿರಲ್ಲ. ಕೋಡ್ಸ್ ಆರ್ ಇಂಟರ್ಪ್ರಿಟೆಡ್ ಅಂತ ಇರಲ್ಲ, ಬೈಟ್ ಕೋಡ್ ಜನರೇಷನ್ ಇರಲ್ಲ. ದೀಸ್ ಆರ್ ನ್ಯೂ ಟರ್ಮ್ಸ್ ವಿಚ್ ಮೇಡ್ ವೆರಿ ರೆವಲ್ಯೂಷನರಿ ಚೇಂಜಸ್ ಇನ್ ಪ್ರೋಗ್ರಾಮಿಂಗ್ ಅಹೆಡ್. ಮುಂದೆ ಭಾಳಷ್ಟು ಚೇಂಜಸ್ಗೆ ಇದು ಇನ್ವಾಲ್ವ್ ಆಗುತ್ತೆ. ಸೊ ಜಾವಾ ಕಂಪೈಲ್ಸ್ ಅಂತ ಕೇಳಿದ ತಕ್ಷಣ ವಿ ಹ್ಯಾವ್ ಟು ಮೇಕ್ ಶೋರ್ ದೀಸ್ 2 ಪಾಯಿಂಟ್ಸ್. ಜಾವಾ ಈಸ್ ಇಂಟರ್ಪ್ರಿಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕೂಡ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಆನಂತರ ಜಾವಾ ಬೈಟ್ ಕೋಡ್ ಜನರೇಟ್ ಆಗುತ್ತೆ ಅಂತ ಕೂಡ ನಾವು ಪಾಯಿಂಟ್ ಔಟ್ ಮಾಡ್ಬೋದು. ಬೈಟ್ ಕೋಡ್ ಅಂತ ಅಂದರೆ ಎಕ್ಸ್ಪ್ಲಿಸಿಟ್ ಆಗಿ ಯಾವ ರೀತಿ ಆಗುತ್ತೆ ಅಂದರೆ, ನೀವು ಸಿ ಪ್ರೋಗ್ರಾಮ್ ರನ್ ಮಾಡಿದಾಗ .exe ಫೈಲ್ ಬರ್ತಾಯಿತ್ತು. ಸೊ ಇಲ್ಲಿ ರನ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂದರೆ, ಒಂದು ಕ್ಲಾಸ್ ಬರುತ್ತೆ. ಕ್ಲಾಸ್ ಫೈಲ್ನ ನಾವು ರನ್ ಟೈಮಲ್ಲಿ ಕ್ಲಿಯರ್ ಮಾಡ್ಬೋದು. ಸರ್ ಲಿನಕ್ಸಿಗೆ ಬೇರೆ ಇರುತ್ತೆ, ನಮಗೆ ಬೇರೆ ಇರುತ್ತೆ ಸರ್. ಜಾವಾ ಯಾವ ರೀತಿ ಅಂದರೆ, ಫಸ್ಟ್ ಫೀಚರ್, ನಾವು ಜಾವಾದ ಫೀಚರ್ಸ್ ಏನು ಅಂತ ನೋಡಬೇಕಾದ್ರೆ, ಜಾವಾ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಸೊ ನೀವು ಸಿಲಿ ಪ್ರೋಗ್ರಾಮ್ ಮಾಡಿದ್ರೆ ಜಾವಾ ಲಿನಕ್ಸಲ್ಲಿ ರನ್ ಮಾಡಲಿಕ್ಕೆ ಕೆಲವೊಂದು ಚೇಂಜಸ್ ಮಾಡಬೇಕಾಗುತ್ತೆ. ಆದರೆ ಜಾವಾ ಹೆಂಗೆ ಅಂದರೆ, ನೀವು ಯಾವುದೇ ಪ್ಲಾಟ್ಫಾರ್ಮಲ್ಲಿ ಕೋಡಿಂಗ್ ಮಾಡಿ ಅದನ್ನು ಎಲ್ಲಿ ಸಿಸ್ಟಮಲ್ಲಾದರೂ ರನ್ ಮಾಡ್ಬೋದು. ಯಾಕಂದರೆ ಅದು ಸಿಸ್ಟಮ್ ಡೈರೆಕ್ಟಾಗಿ ರನ್ ಆಗೋಲ್ಲ, ಜಾವಾ ವರ್ಚುವಲ್ ಮಿಷಿನಲ್ಲಿ ರನ್ ಆಗ್ತದೆ. JVM ಅನ್ನೋದು ಲಿನಕ್ಸಲ್ಲೂ ಇನ್ಸ್ಟಾಲ್ ಮಾಡಿರ್ತಾರೆ, ವಿಂಡೋಸಲ್ಲೂ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ನೀವು ಒಂದ್ಸಲಿ ಪ್ರೋಗ್ರಾಮ್ ಮಾಡಿದ್ರೆ ಜಾವಾ ಕ್ಲಾಸ್ ಫೈಲ್ ಕ್ರಿಯೇಟ್ ಆಯಿತು ಅಂದರೆ ಅದು ಇಂಡಿಪೆಂಡೆಂಟ್ ಆಫ್ ಎನಿ ಆಪರೇಟಿಂಗ್ ಸಿಸ್ಟಮ್ ರನ್ ಆಗ್ತದೆ. ಕ್ಲಿಯರ್? ಸೊ ಕೆಲವೊಂದು ಫೀಚರ್ಸ್ ಪಾಯಿಂಟ್ ಔಟ್ ಮಾಡೋಣ, ಏನು ಫೀಚರ್ಸ್ ಅನ್ನೋದನ್ನು ನಂತರ ಇದು ನೋಡೋಣ. ಸೊ ಫಸ್ಟ್ ಫೀಚರ್ ನಾನು ಆಗಲೇ ಹೇಳಿದೆ, ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಸೊ ನಾವು ಇದನ್ನು ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮಲ್ಲಿ ರನ್ ಮಾಡಲಿಕ್ಕೆ ಒಂದು ಫ್ಲೆಕ್ಸಿಬಿಲಿಟಿ ಜಾವಾ ಎನ್ವೈರನ್ಮೆಂಟ್ ಇರುತ್ತೆ. ಸೊ ಇದನ್ನು ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಆಲ್ರೆಡಿ ಲಿಸ್ಟ್ ಮಾಡಿದ್ದೀವಿ. ಆಬ್ಜೆಕ್ಟ್ ಓರಿಯೆಂಟೆಡ್ ಅಂದರೆ ಗೊತ್ತಿದೆ ನಿಮಗೆ,
ಆರ್ಕಿಟೆಕ್ಚರ್ ನ್ಯೂಟ್ರಲ್ ಅಂತ ಅಂದರೆ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತಾನೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಫೀಚರ್ಸ್ ಅಂದರೆ ಡೇಟಾ ಈಸ್ ಬೇಸಿಕ್ ಆಗಿರುತ್ತೆ ಅನ್ನೋದಕ್ಕೆ ಆಬ್ಜೆಕ್ಟ್ ಓರಿಯೆಂಟೆಡ್, ಅಥವಾ ಇಟ್ ಡೀಲ್ಸ್ ವಿತ್ ಆಬ್ಜೆಕ್ಟ್ ನಾಟ್ ವಿತ್ ಅ ಫಂಕ್ಷನಾಲಿಟಿ ಆರ್ ಪ್ರೊಸೀಜರ್ ಅಂತ ನಾವು ಭಾಳಷ್ಟು ಮೆಸೇಜ್ ಅಥವಾ ಡೆಫಿನಿಷನ್ಸ್ ಸಿಗುತ್ತೆ ಆಬ್ಜೆಕ್ಟ್ ಓರಿಯೆಂಟೆಡ್ ಏನು ಅಂದರೆ. ಸೊ ಆರ್ಕಿಟೆಕ್ಚರ್ ನ್ಯೂಟ್ರಲ್ ಅಂದರೆ ದಟ್ಸ್ ವಾಟ್ ಐ ಸೆಡ್. ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಆರ್ಕಿಟೆಕ್ಚರ್ ನ್ಯೂಟ್ರಲ್ ಅಂದರೆ ಯಾವುದೇ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಇದ್ದರೂ ಕೂಡ ಅದರಲ್ಲಿ ಬಳಸ್ಬೋದು ಅನ್ನೋದನ್ನು. ಮಲ್ಟಿ ಥ್ರೆಡೆಡ್ ಅಂತ ಒಂದು ಸ್ಪೆಷಲ್ ಫೀಚರ್ ಬರ್ತದೆ. ಇಲ್ಲಿ ನಾವು ಜಾವಾ ಪ್ರೋಗ್ರಾಮ್ಗಳಿಗೆ ಮಲ್ಟಿ ಥ್ರೆಡಿಂಗ್ ಬೇರೆ ಬೇರೆ ಪ್ರಾಸೆಸ್ಗಳನ್ನ ಡಿವೈಡ್ ಮಾಡಲಿಕ್ಕೂ ಕೂಡ ಕೆಲವೊಂದು ಟೂಲ್ಸ್ ಸಿಗುತ್ತೆ. ಸೊ ಇದೊಂದು ಬೇಸಿಕ್ ಫೀಚರ್ಸ್ ಲಿಸ್ಟ್ ಇದೆ. ಇದ್ರ ಜೊತೆಗೆ ನೀವು ಇನ್ಹೆರಿಟೆನ್ಸು, ಪಾಲಿಮಾರ್ಫಿಸಮು, ಡೈನಾಮಿಕ್ ಅದೆಲ್ಲ ಕೂಡ ಫೀಚರ್ಸ್ ಅಂತ ಲಿಸ್ಟ್ ಔಟ್ ಮಾಡ್ಬೋದು. ಎಕ್ಸ್ಪ್ಲಿಸಿಟಾಗಿ ಫೀಚರ್ಸ್ ಲಿಸ್ಟ್ ಸಿಗುತ್ತೆ, ನೋಡ್ಬೋದು. ಸೊ ಒಂದು ಕಂಪ್ಯಾರಿಸನ್ ಮಾಡೋದಾದರೆ ಯಾವ ರೀತಿ ಓವರ್ಲ್ಯಾಪ್ ಆಗಿದೆ ಅನ್ನೋದಾದರೆ, ಸಿನ ನಾವು ಒಂದು ಮಾಡ್ಯುಲರೈಸ್ ಅಂತ ಹೇಳ್ತೀವಿ. C++ಅಲ್ಲಿ ಕೆಲವೊಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಫೀಚರ್ಸ್ನ ಇನ್ವಾಲ್ವ್ ಮಾಡಿರ್ತೀವಿ. ಜಾವಾ ಬಂದರೆ ಜಾವಲ್ಲಿ ಸಿ ಫೀಚರ್ ಸ್ವಲ್ಪ ಇದೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಫೀಚರ್ಸ್ ಸ್ವಲ್ಪ ಇದೆ, ಕಂಪ್ಲೀಟಾಗಿ ಇನ್ನೂ ಅಡಿಷ್ನಲ್ ಆಗಿ ಆಬ್ಜೆಕ್ಟ್ ಓರಿಯೆಂಟೆಡ್ ಫೀಚರ್ಸ್ ಇದೆ. ಅದನ್ನು ಒಂದು ಸಿಂಪಲ್ಲಾಗಿ ಈ ಥರ ಒಂದು ಚಾರ್ಟಲ್ಲಿ ನೋಡೋದಕ್ಕೆ ಏನು ಚಾರ್ಟ್ ಹೇಳ್ತಾರೆ, ಯಾರಿಗಾರು ನೆನಪಿದೆಯಾ? ಇದಕ್ಕೆ ಏನು ಚಾರ್ಟ್ ಹೇಳ್ತಾರೆ? ಸ್ಕ್ರೀನಲ್ಲಿ ಇದು ಕಾಣ್ತಿತ್ತಲ್ಲ, ಮಾಡಲಿಕ್ಕೆ ವೆನ್ ಡಯಾಗ್ರಾಮ್ ಇದು ವೆನ್ ಡಯಾಗ್ರಾಮ್ ಈ ರೀತಿ ಪ್ರಾಪರ್ಟೀಸ್ ಓವರ್ಲ್ಯಾಪ್ ಆಗಲಿಕ್ಕೆ ಒಂದು ಮಾಡ್ಬೋದು ಅಷ್ಟೇ. ಕೆಲವೊಂದು ಡಿಫ್ರೆನ್ಸಸ್ ಏನು ಸಿ ಆ್ಯಂಡ್ C++ಗೆ ಕೆಲವೊಂದು ಪಾಯಿಂಟ್ ಔಟ್ ಮಾಡ್ತಾ ನೋಡೋಣ ಏನಿದೆ ಅಂತ. ಡೈನಾಮಿಕ್ ಆ್ಯಂಡ್ ಸ್ಟ್ಯಾಟಿಕ್ ಅಪ್ರೋಚ್ ನೋಡೋಣ. ಅದಕ್ಕೂ ಬೇಡ, ಅಪ್ರೋಚ್ ಅಂದರೆ ಏನು ಡಿಫ್ರೆನ್ಸ್ ಆಗುತ್ತೆ C++ ಆ್ಯಂಡ್ ಜಾವಾ ಈ ಪಾಯಿಂಟ್ ತೊಗೋಬೋದು. C is a top-down approach, C++ is a bottom-up, and Java is also bottom-up. It in other words ಹೇಳೋದಾದರೆ ಇಲ್ಲಿ ಹೇಳ್ದಂಗೆ C is a procedural oriented, Java is a object oriented ಅಂತ ಹೇಳ್ಬೋದು. ಆ್ಯಂಡ್ C++ ಆರ್ ಸ್ಟ್ಯಾಟಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾರೆ. ಇದನ್ನು ಡೈನಾಮಿಕ್ ಪ್ರೋಗ್ರಾಮಿಂಗ್ ಅಂತ ಹೇಳಿದ್ದಾರೆ. ಏನಕ್ಕೆ ಡೈನಾಮಿಕ್ ಅಂತ ಅನ್ಬೋದು? ದೇರ್ ವಿಲ್ ಬಿ ಅಡಿಷ್ನಲ್ ಫೀಚರ್ಸ್ ಲೈಕ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಲಿಕ್ಕೆ, ಮೆಮೊರಿ ಅಲೋಕೇಟ್ ಮಾಡಲಿಕ್ಕೆ ಅಡಿಷ್ನಲ್ ಆಗಿ ಮೆಥಡ್ಸ್ ಇರ್ಬೋದು, ಅದರಿಂದ ಆ ರೀತಿ ಅಂದಿರ್ಬೋದು. ಕೋಡ್ ಎಕ್ಸಿಕ್ಯೂಷನ್ ಯಾವ ರೀತಿ ಇದೆ ಅಂತ. ಕೋಡ್ ಈಸ್ ಎಕ್ಸಿಕ್ಯೂಟೆಡ್ ಡೈರೆಕ್ಟ್ಲಿ. C++ಅಲ್ಲಿ ಡೈರೆಕ್ಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ಒನ್ಸ್ ಯು ರನ್ ದ ಕೋಡ್ ಯು ವಿಲ್ ಗೆಟ್ ಎ .exe ಫೈಲ್ ಆರ್ .executable. ಲಿನಕ್ಸ್ ಆದರೆ ಔಟ್ ಅಂತ ಬರುತ್ತೆ, ವಿಂಡೋಸಲ್ಲಿ exe ಅಂತ ಬರುತ್ತೆ. ನೀವು ಸಿ ಪ್ರೋಗ್ರಾಮ್ನ ಯಾರೂ exe ರನ್ ಮಾಡಿಲ್ಲ, ನೀವೆಲ್ಲ ಹೆಂಗೆ ಮಾಡಿದ್ದೀರಾ? ಕಂಟ್ರೋಲ್ F9 ಆಲ್ಟ್ F9 ನೋಡಿದ್ರೆ ರನ್ ಮಾಡಿದ್ದೀರಾ. ಸೊ ಅದು ಯಾವ ಬ್ಯಾಕ್ಗ್ರೌಂಡಲ್ಲಿ ಯಾವ ರೀತಿ ಆಯ್ತಾಯಿತು ಅಂದರೆ, ನೀವು ಯಾವಾಗ ರನ್ ಮಾಡ್ತೀರಾ ಒಂದು ಫೈಲ್ ನೇಮ್ ಹಾಕಿರ್ತೀರಾ, program1 ಅಂತ ನೀವು .c ಅಂತ ಸೇವ್ ಮಾಡಿದರೆ ಬ್ಯಾಕ್ಗ್ರೌಂಡಲ್ಲಿ ಅದು program1.exe ಅಂತ ಜನ್ರೇಟ್ ಆಗ್ತಿತ್ತು. ಆಗ ಆ ಪ್ರೋಗ್ರಾಮ್ ರನ್ ಆಗ್ತದೆ. ಆ ರೀತಿದು exe ಫೈಲ್ ಡೈರೆಕ್ಟಾಗಿ ರನ್ ಆಗ್ತಿತ್ತು. ಸೊ ಜಾವಾ ಎಲ್ಲಾಗುತ್ತೆ, JVM ಯೂಸ್ ಮಾಡ್ಕೊಂಡು ರನ್ ಆಗುತ್ತೆ. ಜಾವಾ ಡೈರೆಕ್ಟಾಗಿ ರನ್ ಆಗಲ್ಲ, ಇಟ್ ರನ್ಸ್ ಆನ್ JVM ಅಂತ ಹೇಳ್ಬೋದು. ಪ್ಲಾಟ್ಫಾರ್ಮ್ ಇಂಡಿಪೆಂಡೆನ್ಸಿ ಬಂದರೆ ಜಾವಾ ಇಸ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್, C ಆ್ಯಂಡ್ C++ ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಅಂತ ಆಪ್ರೇಟಿಂಗ್ ಸಿಸ್ಟಮ್ ಮಾಡೋದಾದರೆ ದೇರ್ ಮಸ್ಟ್ ಬಿ ಸಮ್ ಸ್ಮಾಲ್ ಚೇಂಜಸ್ ರಿಕ್ವೈರ್ಡ್ ಇನ್ C. ಜಾವಲ್ಲಿ ಏನೂ ಬೇಕಿಲ್ಲ, ಅದೇನೇ ಪ್ರೋಗ್ರಾಮ್ ತಂದು ರನ್ ಮಾಡ್ಬೋದು. ಟ್ರಾನ್ಸ್ಲೇಟರ್ ಯಾವುದು ಅಂತಂದರೆ ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅಂತ. C ಆ್ಯಂಡ್ C++ ಯಾವುದಾಗುತ್ತೆ? ಕಂಪೈಲರ್ ಇದೆ, ಅದು ಮಿಷಿನ್ ಕೋಡಾಗಿ ಕನ್ವರ್ಟ್ ಆಗುತ್ತೆ. ಜಾವಾ ಏನಾಗುತ್ತೆ? ಜಾವಾ ಕಂಪೈಲರ್ ಆ್ಯಂಡ್ ದೇರ್ ಈಸ್ ಎನ್ ಇಂಟರ್ಪ್ರಿಟರ್ ವಿಚ್ ಈಸ್ ಇಂಟರ್ಪ್ರಿಟೆಡ್ ಆ್ಯಂಡ್ ರಿಸಲ್ಟ್ ಈಸ್ ಎ ಬೈಟ್ ಕೋಡ್ ಅಂತ ನಾವು ಹೇಳ್ಬೋದು. ನಾನು ಆಗಲೇ ಹೇಳಿದೆ exe ಆ್ಯಂಡ್ ಫೈಲ್ ಕ್ಲಾಸಸ್ ಅಂತ. ಫೈಲ್ ಜನ್ರೇಟ್ ಆಗೋದು ಯಾವುದು ಅಂತ. C ಆ್ಯಂಡ್ C++ ರನ್ ಆದಾಗ .exe ಜನ್ರೇಟ್ ಆಗುತ್ತೆ. ಜಾವಾ ಕ್ಲಾಸ್ ರನ್ ಆದಾಗ .class ಫೈಲ್ ರನ್ ಆಗುತ್ತೆ, ಕ್ರಿಯೇಟ್ ಆಗ್ತವೆ. ಇವನ್ನ ಕ್ರಿಯೇಟ್ ಆದಮೇಲೆ ನಾವು ರನ್ ಮಾಡೋದು. ಕೀವರ್ಡ್ಸ್ಗೊಂದು ಕಾಂಬಿನೇಷನ್ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ಹೌ ಮಚ್ ಅಕ್ಯುರೇಟ್ ಇಟ್ ಈಸ್. ಸಿಯಲ್ಲಿ ಮಿನಿಮಮ್ 30 to 60 ಕೀವರ್ಡ್ಸ್ ಇತ್ತಂದರೆ ಜಾವಲ್ಲಿ 30-52 ಇದ್ದಾವೆ. ಇದು ಅಡಿಷ್ನಲ್ ಆಗಿರುತ್ತೆ. ಇದು ಒಂದು ಬೇಸಲ್ಲಿ ಡಿಸೈನ್ ಮಾಡಿದಾಗ ಇಷ್ಟಿರ್ಬೋತ್ತೆ. ನೀವು ಯಾವುದು ಪುಸ್ತಕ 7th ಎಡಿಷನ್ ಬುಕ್ಕಲ್ಲಿ 52 ಇದ್ದರೆ ಈಗ ಇನ್ನೂ ಅಪ್ಡೇಟ್ ಆಗಿರುತ್ತೆ. ಬಟ್ ನಾವು ರೈಟ್ರಲ್ಲಿ ಈ ಥರ ಬರಿಬೋದು. ಫೈಲ್ ಕ್ರಿಯೇಟ್ ಮಾಡಬೇಕಾದ್ರೆ C ಪ್ರೋಗ್ರಾಮ್ ಮಾಡೋದಾದರೆ .c ಮಾಡ್ತಾಯಿದ್ರಿ, ಜಾವಾ ಮಾಡೋದಾದರೆ .java ಮಾಡಬೇಕಷ್ಟೆ. ಓಕೆ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ 3ರಲ್ಲೂ
ಸಿಯಲ್ಲಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇಲ್ಲ ಅನ್ಸುತ್ತೆ ಕಾನ್ಸೆಪ್ಟ್. C++ಅಲ್ಲಿದೆ ಆ್ಯಂಡ್ ಜಾವಾಲಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇದೆ. ಕನ್ಸ್ಟ್ರಕ್ಟರ್ ಡಿಸ್ಟ್ರಕ್ಟರ್ ಕೂಡ ಬರೋದು ಜಾವಲ್ಲಿ ಮಾತ್ರ ಆ್ಯಂಡ್ C++ಅಲ್ಲಿ ಇದೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಎಲ್ಲ ಸಿಗೆ ಬರೋಲ್ಲ, ಅದೆಲ್ಲ C++ಅಲ್ಲಿ ಇರುತ್ತೆ ಮತ್ತು ಜಾವಲ್ಲಿ ಇರುತ್ತೆ. ಇಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಹೇಳೋದಾದರೆ ಕನ್ಸ್ಟ್ರಕ್ಟರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟು, ಓವರ್ಲೋಡಿಂಗ್ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟು ಆ್ಯಂಡ್ ಇನ್ಹೆರಿಟೆನ್ಸ್ ಕೂಡ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟು. ಈಗ ನೀವು C++ ಓದಿದರೆ ನೆನಪಿದ್ರೆ ನಿಮಗೆ ಆಲ್ಮೋಸ್ಟ್ ಕಾನ್ಸೆಪ್ಟ್ಗಳು ಸೇಮ್ ಇರುತ್ತೆ, ಡೆಫಿನಿಷನ್ ಸೇಮ್ ಇರುತ್ತೆ. ಓನ್ಲಿ ನ್ಯೂ ಥಿಂಗ್ ಈಸ್ ಹೌ ಡು ಯು ನ್ಯೂ ಸಿಂಟ್ಯಾಕ್ಸ್ ಯಾವ ರೀತಿ ಜಾವಲ್ಲಿ ಯಾವ ರೀತಿ ಸಿಂಟ್ಯಾಕ್ಸ್ ಇದೆ ಅನ್ನೋದನ್ನು ನೋಡೋದಷ್ಟೇ ಉಳ್ಕೊಂಡಿರುತ್ತೆ ಅಷ್ಟೇ. ಮೆಸೇಜಸ್ಸು ಡೆಫಿನೇಷನ್ ಎಲ್ಲ ಸೇಮ್ ಇರುತ್ತೆ. ಒಂಥರ ಕ್ಲಿಯರಾಗಿ ಹೇಳೋದಾದರೆ ಜಾವ ನೀವು ಬೇರೆ ಓದಿರೋಂಥ ಪ್ರೋಗ್ರಾಮಿಂಗ್ಗಳಿಗಿಂತ ತುಂಬ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಅಷ್ಟು ಸಿಂಪಲ್ ಆಗೂ ಕೂಡ ಇರುತ್ತೆ. ಸೊ ಒಂದು ರನ್ ಮಾಡೋದು ಹೇಗೆ ಅಂತ ಒಂದು ಸಣ್ಣ ಪ್ರೋಗ್ರಾಮ್ ನೋಡೋಣ. ಇದು ಲಿನಕ್ಸಲ್ಲೂ ಇದೇ ರೀತಿ ರನ್ ಮಾಡ್ಬೋದು, ವಿಂಡೋಸಲ್ಲೂ ಇದೇ ರೀತಿ ರನ್ ಮಾಡ್ಬೋದು. ಸೊ ಒಂದು ಸಣ್ಣ ಪ್ರೋಗ್ರಾಮ್ ಕಾಪಿ ಮಾಡ್ಕೊತೀನಿ. ಒಂದು ಪ್ರೋಗ್ರಾಮ್ ಕ್ರಿಯೇಟ್ ಮಾಡಲಿಕ್ಕೆ p1.java ಅಂತ ಫೈಲ್ ಕ್ರಿಯೇಟ್ ಮಾಡ್ತೇನೆ. ಓಪನ್ ಇನ್ ಟೆಕ್ಸ್ಟ್ ಎಡಿಟಲ್ಲಿ ಮಾಡ್ಕೋತೀರಾ. ವಿಂಡೋಸಲ್ಲಾದರೆ ನೀವು ನೋಟ್ ಪ್ಯಾಡಲ್ಲಿ ಮಾಡ್ಬೋದು, ನೋಟ್ ಪ್ಯಾಡಲ್ಲಿ ಕ್ರಿಯೇಟ್ ಮಾಡ್ತೀರಾ ಅಷ್ಟೇ, ಇನ್ನು ಅಡಿಷ್ನಲ್ ಏನಿಲ್ಲ. ಸೊ ಒಂದು ಸಣ್ಣ ಪ್ರೋಗ್ರಾಮ್ ಮಾಡಿದ್ದೀವಿ. ಏನಿದೆ system.out ಪ್ರಿಂಟ್ ಹಲೋ ಅಂತ ಬರಬೇಕು. ಈ ಹೈರಾರ್ಕಿ ಏನು, ಪ್ರೋಗ್ರಾಮ್ ಸ್ಟ್ರಕ್ಚರ್ ಏನು ಅಂತ ನೋಡೋಣ. ಸುಮ್ಮನೆ ರನ್ ಮಾಡಲಿಕ್ಕೆ ಯಾವ ರೀತಿ ಅಂತ ಒಂದು ಕಮಾಂಡ್ ಹೇಳಲಿಕ್ಕೆ ಪ್ರೋಗ್ರಾಮಲ್ಲಿ ಜಾವಾ ಸಿ ಅಂತ ಕಮಾಂಡ್ ಯೂಸ್ ಮಾಡಬೇಕು ರನ್ ಆಗಲಿಕ್ಕೆ. ಜಾವಾ ಸಿ ಆ್ಯಂಡ್ ಫೈಲ್ ನೇಮ್ p1.java. ಸೊ ಈ ರೀತಿ ಕೊಟ್ಟ ತಕ್ಷಣ ಕಂಪೈಲ್ ಆಗಿದೆ. ಇಫ್ ನೋ ಎರರ್ ಮೆಸೇಜ್ ಅಂದರೆ ಏನರ್ಥ, ಕಂಪೈಲ್ ಕ್ಲಿಯರಾಗಿ ಆಗಿದೆ ಅಂತ. p1.java ಅಂತ ಹಾಕ್ಬಿಟ್ಟಿದೆ. ಕ್ಲಾಸ್ ನೇಮ್ ಏನಂತ ಕ್ರಿಯೇಟ್ ಆಗಿದೆ, ಸಿಂಪಲ್ ಅಂತ ಕ್ರಿಯೇಟ್ ಆಗಿದೆ. ಯಾಕಂದರೆ ನಾವು ಈ ಪ್ರೋಗ್ರಾಮಲ್ಲಿ ಏನು ಹಾಕಿರ್ತೀವಿ ಅದರಿಂದ ಸಿಂಪಲ್ ಅಂತ ಇಲ್ಲಿರೋದ್ರಿಂದ ಕ್ಲಾಸ್ ಫೈಲ್ ಕೂಡ ಸಿಂಪಲ್ ಅಂತ ಕ್ರಿಯೇಟ್ ಆಗಿದೆ. ಸೊ ಬೆಸ್ಟ್ ವೇ ಏನು ಅಂದರೆ ಕ್ಲಾಸ್ ನೇಮ್ ಏನಿರುತ್ತೆ ಅದೇ ವೇನಲ್ಲಿ ಇದನ್ನು ಕೂಡ ನೇಮ್ ಮಾಡಬೇಕು. ಫೈಲ್ ನೇಮು ಕೂಡ ಕ್ಲಾಸ್ ನೇಮ್ ಕೂಡ ಎರಡು ಸೇಮ್ ಇದ್ದರೆ ಮೆಜಾರಿಟಿ ಆಫ್ ಪ್ರಾಬ್ಲಮ್ ಸಾಲ್ವ್ ಆಗೋದು. ಸೊ ಸಿಂಪಲ್ ಜಾವಾ ಕ್ಲಾಸ್ಗೆ ಸಿಂಪಲ್ ಕ್ಲಾಸ್ ಜನ್ರೇಟ್ ಆಗಿದೆ. ಇದನ್ನು ರನ್ ಮಾಡೋದು ಹೇಗೆ, ಜಾವಾ ವರ್ಚುವಲ್ ಎನ್ವೈರನ್ಮೆಂಟಲ್ಲಿ ರನ್ ಮಾಡಬೇಕು. ಜಾವಾ ಸಿಂಪಲ್ ಅಂತ ಹಾಕಿದ್ರೆ ಸಾಕು. ಸೊ ಏನು ಬಂತು, ಹಲೋ ಜಾವಾ ಅಂತ ಮೆಸೇಜ್ ಬಂತು ಅಷ್ಟೇ. ಸೊ ಪ್ರಿಂಟ್ ಮೆಸೇಜ್ ಇದೆ ಹಲೋ ಜಾವಾ ಅಂತ ಕಮಾಂಡ್ ಬರುತ್ತೆ. ಸೊ ಓನ್ಲಿ 2 ಕಮಾಂಡ್ಸ್ ಯು ಹ್ಯಾವ್ ಟು ರನ್ ಇನ್ ಜಾವಾ. ಲ್ಯಾಬ್ ಮಾಡಲಿದ್ದು ನೀವು ಎರಡೇ ಕಮಾಂಡ್, ಇನ್ನು ಯಾವ ಅಡಿಷ್ನಲ್ ಕಮಾಂಡ್ ಅವಶ್ಯಕತೆಯೂ ಇಲ್ಲ. ಸೊ ಜಾವಾ ಸಿ ಇಸ್ ಫಾರ್ ಕಂಪೈಲ್, ಜಾವಾ ಫಾರ್ ಎಕ್ಸಿಕ್ಯೂಷನ್. ಸೊ ಕಂಪೈಲರ್ ಇಂಟರ್ಪ್ರೆಟ್ಗೆ ಜಾವಾ ಸಿ ಅಂತ ಕಮಾಂಡ್ ಯೂಸ್ ಮಾಡ್ತೀರಾ, ಎಕ್ಸಿಕ್ಯೂಷನ್ಗೆ ಡೈರೆಕ್ಟಾಗಿ ಜಾವಾ ಅಂತ ಕಮಾಂಡ್ ಯೂಸ್ ಮಾಡಿ.